ಕ್ಯಾಸ್ಟ್ ಆರ್ ಸೇಮ್ ಕ್ಯಾಸ್ಟ್ ಅವಾಗ ಖುಷಿ ವಿಷಯ ಕೊಡ್ತೀರಾ. ನೀವೇನು ಓದಿರೋದು? ಮಾರ್ಚಲ್ಲಿ ನಾವು ಮದುವೆ ಆಗಿರೋದು ಮಾರ್ಚ್ 24. ಆದರೆ ಇವ್ರಿಗೆ ಅದು ಯಾಕೆ ಏಪ್ರಿಲ್ ಅಂತ ಬರುತ್ತೆ ಗೊತ್ತಿಲ್ಲ. ಏಪ್ರಿಲ್ ಫುಲ್. ಮಂಡೆಯಲ್ಲಿ ಇಬ್ರು ಎಷ್ಟು ಸರಿ ಜಗಳ ಮಾಡ್ತೀರಾ? ಇಬ್ರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಿರಬೇಕು. ಅರೇಂಜ್ ಮ್ಯಾರೇಜರ್ ಆಗಲಿ ಲವ್ ಮ್ಯಾರೇಜರ್ ಆಗಲಿ. ಏನು ಪ್ರೋಗ್ರಾಮಲ್ಲಿ ಇವತ್ತು ನಾವು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಕ್ವಶನ್ ಕೇಳಿ ಅಂತ ಹಾಕಿದ್ವಿ. ನೀವು ಯಾವ ಕ್ವಶನ್ ಕೇಳಿದ್ದೀರಾ ಅದಕ್ಕೆಲ್ಲ ನಾವಿವತ್ತು ಆನ್ಸರ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ಹೇಳಲೇ ಇಲ್ಲ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಓಕೆ, ಒಬ್ರದ್ದು ಕ್ವಶನ್ ಮಿಸ್ ಮಾಡಲ್ಲ, ಎಲ್ಲರದನ್ನು ಕವರ್ ಮಾಡ್ತೀವಿ. ಸೊ 10:48 ಟೈಮು, ರಾತ್ರಿ 10:48. 10:58 ತನಕ ಎಷ್ಟು ಕ್ವಶನ್ ಆಗುತ್ತೆ ಅಷ್ಟು ಕ್ವಶನ್ಗೂ ಕೂಡ ನಾವು ಆನ್ಸರ್ ಮಾಡೋಣ. 10 ನಿಮಿಷ ಆ ಥರನಾ? 10 ನಿಮಿಷ ಆ ಥರ. ಸೊ ಇನ್ನು ಮಿಕ್ಕಿದ್ದಕ್ಕೂ ಆನ್ಸರ್ ಮಾಡ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಯಾಕಂದರೆ ನಾನು ಒಬ್ರದ್ದು ಮಿಸ್ ಮಾಡೋದಕ್ಕೆ ಇಷ್ಟಪಡೋಲ್ಲ. ಕಾಮನ್ ಕ್ವಶನ್ ಇದ್ದರೆ ಸ್ಕಿಪ್ ಮಾಡಿರ್ತೀನಿ. ಸೊ ಕ್ವಶನ್ಸ್ಗಳು ಇಲ್ಲಿ ರನ್ ಆಗ್ತಾ ಇರುತ್ತೆ, ಆಯಿತಾ? ಫಸ್ಟ್ನೇ ಕ್ವಶನ್, ಅಕ್ಕ ಅಣ್ಣ ನಿಮ್ಮ ದೊಡ್ಡ ಅಭಿಮಾನಿ ನಾನು, ಪ್ಲೀಸ್ ಹಿಂಗೆ ಇರಿ ಅಕ್ಕ ನೀವು. ಕ್ವಶನ್ ಕೇಳಿ ಅಂದರೆ ಯಾವ ಕ್ವಶನ್ನು ಯಾರು ಕೇಳಿದ್ದೀರಾ ಅಂತ ನೀವು ಈ ವಿಡಿಯೋ ನೋಡ್ತಿದ್ರೆ ಕಮೆಂಟಲ್ಲಿ ಹಾಕಿರ್ಬೇಕು, ಆಯಿತಾ? ಯಾವಾಗಲೂ ಇದೇ ರೀತಿ ಖುಷಿಯಾಗಿರ್ತೀವಿ. ನೀವು ಕೂಡ ಯಾವಾಗಲೂ ಖುಷಿಯಾಗಿರಿ, ಒಂದೇ ಲೈಫು ಎಂಜಾಯ್ ಮಾಡ್ತೀರಣ್ಣ. ಬ್ರೋ ನಿಮ್ಮ ಮಗುನ ನೋಡಬೇಕು ಅನ್ನೋ ಆಸೆ ಜಾಸ್ತಿ ಇದೆ ಬ್ರೋ, ಯಾವಾಗ ಖುಷಿ ವಿಷಯ ಕೊಡ್ತೀರಾ? ಖಂಡಿತವಾಗ್ಲೂ ಕೊಡ್ತೀವಿ. ನಮಗೂ ಆಸೆ ಇರುತ್ತೆ ಅಲ್ವಾ? ಸೊ ಅದು ಯಾವಾಗ ಆಗುತ್ತೆ ಅವಾಗಲೇ. ನೀವೇನು ಓದಿರೋದು? ನಾನು ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಮತ್ತು ಹೈಯರ್ ಸ್ಟಡಿ ಅಂದರೆ ಮುಂದೆ ಫ್ರಾಂಕ್ಫಿನ್ ಮಾಡಿದ್ದು. ನೀವು ಹೇಳಿ, ಅದರಲ್ಲಿ ಏನು ಮಾಡಿದೆ ಅಂತ ಎಲ್ಲ? ಫ್ರಾಂಕ್ಫಿನಲ್ಲಿ ಏರೋಸ್ಟಸ್ ಟ್ರೈನಿಂಗು, ಹಾಸ್ಪಿಟಾಲಿಟಿ ಮತ್ತು ಟ್ರಾವೆಲ್. ನಾನು PUC ಫೇಲು, ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಮತ್ತು ಇಂಜಿನಿಯರಿಂಗು ಕೂಡ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸು, ರಾಜೀವ್ ಕಾಲೇಜು. ಟಾಪರು. ಅದನ್ನು ನಾನು ಅಂತ ಹೇಳಿದ್ರಲ್ವಾ, ಇದನ್ನು ಯಾಕೆ ಕೊಡ್ಬೇಕು ನೀವು? ಆಮೇಲೆ ಓದಬೇಕು ಅಂತ ಹೇಳ್ಬಿಟ್ಟು ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಹೌ ಮೆನಿ ಇಯರ್ಸ್ ಕಂಪ್ಲೀಟೆಡ್ ಯುವರ್ ಮ್ಯಾರೇಜ್ ಆ್ಯಂಡ್ ಡೇಟ್ ಆಲ್ಸೋ? ಒಂದು ನಿಮಿಷ ತಡೀರಿ ರೀ, ನಮ್ಮ ವೆಡ್ಡಿಂಗ್ ಡೇಟ್ ಹೇಳಿ. ಏಪ್ರಿಲ್ 24. ನಮ್ಮ ಯಜಮಾನ್ರು ಪ್ರತಿ ಸಲನೂ ಇದೇ ಮಾಡೋದು. ಮಾರ್ಚಲ್ಲಿ ನಾವು ಮದುವೆ ಆಗಿರೋದು ಮಾರ್ಚ್ 24. ಆದರೆ ಇವ್ರಿಗೆ ಅದು ಯಾಕೆ ಏಪ್ರಿಲ್ ಅಂತ ಬರುತ್ತೆ ಗೊತ್ತಿಲ್ಲ. ಏಪ್ರಿಲ್ ಫುಲ್. ನಾವು ಮಾರ್ಚ್ 24ಕ್ಕೆ ಮದುವೆ ಆಗಿರೋದು. ಎಷ್ಟು ವರ್ಷ? 2 ವರ್ಷ ಆಯಿತು. 2 ವರ್ಷದ ಮೇಲೆ ಒಂದು 5-6 ತಿಂಗಳಾಗಿದೆ. ಇವರ ಏಜ್ ಮತ್ತು ನಿಮ್ಮದು ಮದುವೆ ಆಗಿ ಎಷ್ಟು ಇಯರ್ ಆಯಿತು? ಇದಕ್ಕೆ ಆನ್ಸರ್ ಮಾಡೋದು. ನಮ್ಮ ಏಜ್ ಎಲ್ಲ ಬೇಡ ಅನಿಸುತ್ತೆ. ಒನ್ ಡೇ ಅಲ್ಲಿ ಇಬ್ಬರು ಎಷ್ಟು ಸರಿ ಜಗಳ ಮಾಡ್ತೀರಾ? ಮಾಡ್ತೀವಿ, ಮಾಡ್ತೀವಿ. ಜಗಳ ಲೆಕ್ಕನೇ ಇರಲ್ಲ ಅವೆಲ್ಲ. ಟಾಕಿಂಗ್ ಸ್ಟೈಲ್ ತುಂಬಾ ಚೆನ್ನಾಗಿದೆ, ಹಂಗೇನಿಲ್ಲ ಅನ್ಸುತ್ತೆ. ಇಲ್ಲ ಇವ್ರು ತುಂಬಾನೇ ಚೆನ್ನಾಗಿ ಮಾತಾಡ್ತಾರೆ. ನೀವು ಬೇರೆಯವ್ರ ಜೊತೆನೂ ಮಾತಾಡ್ಬೇಕಿದ್ರೆ ನೋಡಿದ್ರೆ ಗೊತ್ತಾಗತ್ತೆ. ತುಂಬಾ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತಾರೆ. ಸರಿ, ನಿಮ್ಮ ಮದುವೆಗೆ ನಾನು ಯಾಕೆ ಇನ್ವೈಟ್ ಮಾಡಲಿಲ್ಲ? ನಿಮ್ಮ ಜೋಡಿ ನಮ್ಮ ಮದುವೆ ಆತ್ರದಾಯ್ತು. ಇವ್ರ ಮನೆಯವ್ರನ್ನ ಯಾರನ್ನೂ ಇನ್ವೈಟ್ ಮಾಡಿಲ್ಲ ಪಾಪ, ಅವ್ರು ಎಷ್ಟು ಬೇಜಾರು ಮಾಡ್ಕೋಬೇಡ. ಹಾಗಾಗಿ ಯಾರನ್ನ ಕರೆಯೋಕ್ಕಾಗಿಲ್ಲ. ವೇರ್ ಯು ಫ್ರಮ್? ನಂದೇ ಟೆಸ್ಟ್ ಮಾಡೋಕ್ಕೆ ನಾನೇ ಹಾಕೊಂಡಿದ್ದು. ಹೌದಾ? ಯುವರ್ ಏಜು ಹೇಳಲ್ಲ. ನೀವಿಬ್ರು ಒಂದಿನಾನು ಜಗಳ ಆಡಿಲ್ವಾ? ಹೇಳಿದ್ವಲ್ಲ, ಆಡ್ತಿರ್ತೀವಿ, ಡೈಲಿ ಆಡ್ತೀವಿ. ಜಗಳ ಆಡ್ತಿರೋ ದಿನ ಹುಡುಕ್ಬೇಕು ನಾವು. ಜಾಬ್ ಇದ್ರೆ ಹೇಳಿ ಪ್ಲೀಸ್, ಅಪ್ಡೇಟ್ ಫಾರ್ ಬೆಳಗಾವಿ ಡಿಸ್ಟಿಕ್. ನಾನು ಎಲ್ಲ ರೀತಿಯಾದ ಉದ್ಯೋಗದ ಮಾಹಿತಿಗಳನ್ನ ನನ್ನ ಟೆಲಿಗ್ರಾಮ್ ಚಾನಲ್ ಮತ್ತು ವಾಟ್ಸಪ್ ಚಾನಲ್, ಅದಕ್ಕೆ ಅಂತಲೇ ಸಪ್ರೇಟಾಗಿ ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಅಲ್ಲಿ ಉದ್ಯೋಗದ ಮಾಹಿತಿನೇ ಕೊಡ್ತಾ ಇರ್ತೀನಿ. ನಿಮ್ಮ ಜೋಡಿ ಸೂಪರ್ ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ಹೌ ಡಿಡ್ ಯು ಬೋತ್ ಮ್ಯಾರಿಡ್ ಆ್ಯಂಡ್ ಹೂ ನಾಟ್ ಸಪೋರ್ಟೆಡ್ ಯುವರ್ ಲವ್ ಇನ್ ಯುವರ್ ಹೋಮ್, ಯುವರ್ ಸೈಡ್ ಆರ್ ಇಮ್ ಸೈಡ್? ಆನ್ಸರ್ ಟು ದಿಸ್. ಇಲ್ಲ, ಇಬ್ಬರು ಕಡೆನೂ ಕೂಡ ಸಪೋರ್ಟ್ ಇತ್ತು, ಬಟ್ ಕಾರಣಾಂತರಗಳಿಂದ ಲಾಸ್ಟಿಗೇನೋ ಆಗಿ ಅದು ಪರವಾಗಿಲ್ಲ. ಇವಾಗ ಇವ್ರ ಮನೆಯಲ್ಲಿ ಇವ್ರ ತಂದೆಯವರು ಓಡಾಡಿದ್ರು, ಚೌಟ್ರಿ ಎಲ್ಲ ಆಲ್ಮೋಸ್ಟ್ ಬುಕ್ ಆಗಿತ್ತು ನಮ್ಮನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಅಂತ. ಕಾರಣಾಂತರಗಳಿಂದ ಆಗ್ಲಿಲ್ಲ, ಅನ್ಕೊಂಡಂಗೆ ಯಾವುದು ಆಗ್ಲಿಲ್ಲ. ಹಾಗಾಗಿ ನಮ್ಮ ಮನೆಯಲ್ಲಿ ಸಿಚುವೇಶನ್ ಅಷ್ಟು ಚೆನ್ನಾಗಿರ್ಲಿಲ್ಲ, ಹಾಗಾಗಿ ನಾವೇ ಕರ್ಕೊಂಡೋಗಿ ಮದುವೆ ಆದೋ, ಆಯ್ತಾ? ಬೆನಿಫಿಟ್ಸ್ ಫಾರ್ ಲವ್ ಮ್ಯಾರೇಜ್ ಆ್ಯಂಡ್ ಅರೇಂಜ್ ಮ್ಯಾರೇಜ್, ಸಚ್ ಎ ಕ್ಯೂಟ್ ಕಪಲ್, ಮೈ ಫೇವ್ರೆಟ್ ಒನ್, ಲವ್ ಯು
ಫಾರ್ ಎವರ್. ನಾನು ಫಸ್ಟ್ ಹೇಳ್ತೀನಿ, ಬೆನಿಫಿಟ್ ಅಂತ ಹಂಗೆಲ್ಲ ಅಲ್ಲ, ಇಬ್ರು ಮಧ್ಯೆನೂ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದಿದ್ರೆ ಅಷ್ಟೇ ಸಾಕು, ಇಬ್ರು ಚೆನ್ನಾಗಿರ್ತೀರಾ. ಇಬ್ರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇರಬೇಕು. ಅರೇಂಜ್ ಮ್ಯಾರೇಜರ್ ಆಗಲಿ ಲವ್ ಮ್ಯಾರೇಜರ್ ಆಗಲಿ ಎಲ್ಲದರಲ್ಲೂ ಅಷ್ಟೇ. ಪಾಸ್ಟ್ ಏನಾಗಿರುತ್ತೋ ಬಿಟ್ಬಿಡಿ, ಪ್ರೆಸೆಂಟ್ ಹೆಂಗಿರ್ತೀವಿ ಅದು ಮ್ಯಾಟರ್ ಆಗುತ್ತೆ. ಸೊ ಪ್ರೆಸೆಂಟ್ ನೀವು ಚೆನ್ನಾಗಿದ್ರೇ ನಿಮ್ಮ ಫ್ಯೂಚರ್ ತುಂಬಾ ಚೆನ್ನಾಗಿರುತ್ತೆ. ಪಾಸ್ಟ್ ಇಟ್ಕೊಂಡು ಪ್ರೆಸೆಂಟ್ ಹಾಳು ಮಾಡ್ಕೋಬೇಡಿ ಯಾವತ್ತು. ಸರ್ ನೀವು ಮೊದಲು ಪ್ರಪೋಸ್ ಮಾಡಿದ್ದ ಎಲ್ಲ ಅವ್ರು ಪ್ರಪೋಸ್ ಮಾಡಿದ್ದ? ನಾನೇ ಪ್ರಪೋಸ್ ಮಾಡಿದ್ದು. ಹಾಸನ್ ಕಡೆ ಯಾಕೆ ಬರ್ತಿಲ್ಲ ನೀವು? ಏನು ಅಲ್ಲೇ ಸೆಟಲ್ ಆಗಿಬಿಡ್ತಿದ್ದೀರಾ? ಏನು ಕತೆ? ಚೆನ್ನಾಗಿದೆ ಅದು. ನಾವು ಹಾಸನ್ಗೆ ಬಂದು ಸೆಟಲ್ ಆಗ್ತಾ ಇದ್ದೀವಿ, ಸರ್ಪ್ರೈಸ್ ಇದೆ. ಅದಕ್ಕೋಸ್ಕರನೇ ಸ್ವಲ್ಪ ಗ್ಯಾಪ್ ಮಾಡಿದ್ದೀವಿ ಹಾಸನಿಗೆ ಬರೋಕ್ಕೆ. ನಿಮ್ಮ ಫಸ್ಟ್ ಮೀಟ್ ಆಗಿದ್ದು ಎಲ್ಲಿ? ಡಿಪ್ಲೊಮಾ ಕಾಲೇಜ್, ಶ್ರೀ ವಿದ್ಯಾನಿಕೇತನ್ ಕಾಲೇಜ್. ಅಂದರೆ ನಾವಿಬ್ರು ಮಾತಾಡಿರ್ಲಿಲ್ಲ, ನಾವು ನೋಡಿದ್ದು ಫಸ್ಟ್ ಭೇಟಿ ಅಂತ ಆಗಿದ್ದು ಅಲ್ಲ, ಹಾಸನ್ ಹೊಸ ಬಸ್ ಸ್ಟ್ಯಾಂಡಲ್ಲಿ. ಹೊಸ ಬಸ್ ಸ್ಟ್ಯಾಂಡ್ ಅಲ್ಲಿ ಪಿಂಕ್ ಡ್ರೆಸ್ ಮರ್ತ್ಬಿಟ್ಟ? ಅಲ್ಲ, ಹಳೆ ಬಸ್ ಸ್ಟ್ಯಾಂಡ್ ಅಲ್ಲಿ ಅಲ್ವಾ ನೋಡ್ತಿದ್ದಲ್ಲ, ಮೀಟ್ ಆಗಿದ್ದು ಕೇಳಿರೋದು. ಹೌ ಮಚ್ ಹ್ಯಾಪಿ ಫಾರ್ ಲವ್ ಮ್ಯಾರೇಜ್ ಹೇಳಿದ್ವಿ, ಇದಕ್ಕೆ ಆನ್ಸರ್ ಮಾಡಿದ್ದೀವಿ. ಎಷ್ಟು ಅಂತ ಹೇಳಕ್ಕಾಗಲ್ಲ. ನೀವು ಇಷ್ಟು ಖುಷಿಯಾಗಿದ್ದೀರಲ್ಲ ಅಕ್ಕ, ಹೇಗೆ? ನಾನಾ ಖುಷಿಯಿಂದ? ಖುಷಿ ಕಾರಣನೇ ಇವರು. ಇದು ಡವ್. ಇಲ್ಲ, ನನ್ನ ಖುಷಿಗೆ ಕಾರಣನೇ ಇವರು. ಸೂಪರ್ ಸರ್. ಹೆಂಗೆ ಬರ್ತಿದ್ಯೋ ವಿಡಿಯೋ ಗೊತ್ತಿಲ್ಲ, ಸ್ಟ್ಯಾಂಡರ್ಡ್ ಕಂಡಿದ್ದೀವಿ. ಬೇಡ ಬಾ, ಪರವಾಗಿಲ್ಲ. ನಾನು ನಿಮ್ಮ ಬಿಗ್ ಫ್ಯಾನ್. ನಾನು ನಿಮ್ಮ ಲೈಫ್ ಸ್ಟೋರಿ ನೋಡಿದ್ದೆ, ಸೋ ಇನ್ಸ್ಪೈರ್. ಇಲ್ಲ, ಎಲ್ಲ ಲೈಫ್ನಲ್ಲೂ ಈ ಥರ ಒಂದು ಸ್ಟೋರಿ ಆಗಿರುತ್ತೆ. ನಮ್ಮನ್ನೇನೋ ಕರೆಸಿ ವಿಡಿಯೋ ಮಾಡಿದ್ದಾರೆ, ಹಾಗಾಗಿ ನಮ್ಮ ಸ್ಟೋರಿ ಗೊತ್ತಾಗಿರುತ್ತೆ. ಈ ಥರ ಸ್ಟ್ರಗಲ್ ಮಾಡಿರೋರು ತುಂಬಾ ಜನ ಇರ್ತಾರೆ, ಅದರಲ್ಲಿ ನಾವು ಒಬ್ಬರು. ನಿಮ್ಮದು ಮದುವೆ ಆಗಿದ್ದು ಯಾವಾಗ? ಇದಕ್ಕೆ ಆನ್ಸರ್ ಮಾಡಿದ್ದೀನಿ. ನಂದು ಒಂದು ಸಣ್ಣ ಸ್ಟಾರ್ಟಪ್ಪನ್ನು ಸ್ಟೋರಿ ಆಗ್ತೀರಾ? ನಿಮ್ಮ ಸ್ಟಾರ್ಟಪ್ಪು, ನಿಮ್ಮ ಬಿಸ್ನೆಸ್ನ ನೀವುಗಳೇ ಪ್ರಮೋಟ್ ಮಾಡ್ಕೋಬೇಕು. ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮ್ ಇದೆ, ಅದನ್ನು ನೀವು ಯಾವ ರೀತಿ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವರು ಒಳ್ಳೆಯದಕ್ಕೂ ಯೂಸ್ ಮಾಡ್ತಾರೆ, ಕೆಲವರು ಕೆಟ್ಟದಕ್ಕೂ ಯೂಸ್ ಮಾಡ್ತಾರೆ. ನಿಮ್ಮ ಬುದ್ಧಿ ನಿಮ್ಮ ಕೈನಲ್ಲಿರಬೇಕು. ಹಂಗೆ ಆಲ್ ದ ಬೆಸ್ಟ್. ನಿಮ್ಮ ಇಂಟರ್ ಕ್ಯಾಸ್ಟ್ ಆರ್ ಸೇಮ್ ಕ್ಯಾಸ್ಟ್ ಸರ್ ಆರ್ ಮೇಡಮ್. ಸೊ ಈ ಕ್ಯಾಸ್ಟ್ಗಳನ್ನ ತಲೆಯಿಂದ ತೆಗೆದಾಕ್ಬಿಡ್ಬೇಕು ಯಾವಾಗ್ಲೂ. ಈ ಥರ ಮೈಂಡ್ಸೆಟ್ಟು ನೀವು ಕೇಳಿದ್ದೀರಾ, ಒಳ್ಳೆ ಉದ್ದೇಶದಿಂದ ಕೇಳಿರ್ಬೋದು, ಇದೆಲ್ಲ ಬೇಡ ಈ ಥರ ಕ್ವಶನ್ ಕ್ಯಾಸ್ಟ್ ಇಂದೆಲ್ಲ. ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯಿತು ಅಕ್ಕ? ಇದಕ್ಕೆ ಆನ್ಸರ್ ಹೇಳಿದೆ. ಅಕ್ಕ, ನಿಮ್ಮ ಮ್ಯಾರೇಜ್ ಎಲ್ಲಿ ಆಗಿದ್ದು? ಹೊಳೆನರಸೀಪುರ, ಮಾವಿನಕೆರೆ ಬೆಟ್ಟ. ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯಿತು? 2 ವರ್ಷ ಆಯಿತು. ಕ್ವಶನ್ ಅಂತ ಏನೂ ಇಲ್ಲ, ನಾನು ನಿಮ್ಮದು ಎಲ್ಲ ವೀಡಿಯೋಸ್ ನೋಡ್ತೀನಿ, ಆಲ್ರೆಡಿ ಎಲ್ಲ ಗೊತ್ತು ಅನ್ನೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನೀವು ತ್ರಿಬಲ್ ಇಂಜಿನಿಯರಿಂಗ್ ಮಾಡಬೇಕಿದ್ರೆ ನಾಟ್ ಎಲಿಜಿಬಲ್ ಕಾನ್ಸೆಪ್ಟ್ ಇತ್ತಾ? ಇರಲಿಲ್ಲ. ನಿಮ್ಮದು ಮದುವೆ ಆಗಿ 2 ವರ್ಷ. ನಿಮ್ಮಿಬ್ಬರ ಜೋಡಿ ತುಂಬ ಚೆನ್ನಾಗಿದೆ, ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೋ ಕ್ಯೂಟ್ ಕಪಲ್. ಥ್ಯಾಂಕ್ ಯು. ಸೂಪರ್ ಜೋಡಿ, ಬೆಸ್ಟ್ ಕಪಲ್. ಥ್ಯಾಂಕ್ ಯು. ನಮ್ಮ ಥರ ತುಂಬ ಬೆಸ್ಟ್ ಕಪಲ್ಸ್ ಇರ್ತಾರೆ, ನಾವು ವಿಡಿಯೋ ಮಾಡೋದಕ್ಕೆ ನಿಮಗೆ ಆ ಥರ ಅನ್ನಿಸ್ತಿರ್ತೀವಿ ಅಷ್ಟೇ. ನಾವು ಎಷ್ಟೋ ಜನ ನೋಡ್ತೀವಿ ಕೂಡ. ನಿಮ್ಮ ಲವ್ ಸ್ಟೋರಿನ ವಿಡಿಯೋ ಮಾಡಿ ಹಾಕಿ. ಸರಿ, ಖಂಡಿತವಾಗ್ಲೂ ಮಾಡಿ ಹಾಕ್ತೀವಿ. ಸರ್ ನಿಮ್ಮ ಮದುವೆಗೆ ಎಷ್ಟು? ಅಯ್ಯೋ, ಹಾಸನಲ್ಲಿ ಮನೆಯಲ್ಲಿರೋದು. ಮದುವೆ ಆಗಿ 2 ವರ್ಷ ಆಯಿತು, ಹಾಸನಲ್ಲೇ ಮನೆ ಇರೋದು. ನಿಮ್ಮ ಜೋಡಿ ತುಂಬ ತುಂಬ ಚೆನ್ನಾಗಿದೆ. ನಿಮ್ಮದು ಲವ್ ಅರೇಂಜಾ? ಇದಕ್ಕೂ ಆನ್ಸರ್ ಮಾಡಾಯಿತು. ಅಕ್ಕ ಮತ್ತು ಅಣ್ಣ, ನೀವು ಯಾವ ಕಂಪ್ನಿನಲ್ಲಿ ವರ್ಕ್ ಮಾಡ್ತೀರಾ ಮತ್ತು ನಿಮ್ಮ ಸ್ಯಾಲ್ರಿ ಎಷ್ಟು? ನೀವು ಹೇಳಿ. ಇವರು ರಾಬರ್ಟ್ ಬಾಷಲ್ಲಿ ಮೊದಲು L&Tನಲ್ಲಿ 3 ವರ್ಷ ಕೆಲಸ ಮಾಡಿದ್ದೆ, ಇವಾಗ ರಾಬರ್ಟ್ ಬಾಷ್ನಲ್ಲಿ 3 ವರ್ಷ ಆಗ್ತಿದೆ. ಟೋಟಲ್ 6 ಇಯರ್ಸ್ ನಾನು IT ಫೀಲ್ಡ್ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಸಂಬಳನೆಲ್ಲ ಆ ರೀತಿಯಾಗಿ ರಿವೀಲ್ ಮಾಡೋದಕ್ಕಾಗಲ್ಲ, ಬಟ್ ಒಂದೊಳ್ಳೆ ಸಂಬಳ ಬರ್ತಾ ಇದೆ ನನಗೆ. ನೀವು ಹೇಳಿ. ನಾನು ತುಂಬ ಮಾಡಿಬಿಟ್ಟಿದ್ದೀನಿ. ಹೇಳು, ಆಯಿತು. ನಾನು ಈಗ ವರ್ಕ್ ಮಾಡ್ತಾ ಇರೋದು ಲಿಮಿರಿಡಿಯನ್ ಕೊಯಮತ್ತೂರ್ ಅನ್ನೋ ಹೋಟೆಲಲ್ಲಿ, ಕೊಯಮತ್ತೂರಲ್ಲಿರೋದು. ಬ್ಯೂಟಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ನಾನು 6 ಮತ್ತು ನನಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗಿದೆ. ಯು ಆರ್ ಸೋ ಕ್ಯೂಟ್. ಐ ಡೋಂಟ್ ಇವನ್ ಅಂಡರ್ಸ್ಟ್ಯಾಂಡ್ ಕನ್ನಡ ಎ ಬಿಟ್, ಸ್ಟಿಲ್ ಫಾಲೋಯಿಂಗ್ ಯುವರ್ ಕಂಟೆಂಟ್ ಜಸ್ಟ್ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಗುತ್ತೆ. ನೀವು ಯಾವಾಗಲೂ ಇದೇ ರೀತಿ ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಿ, ನೀವು ಕೂಡ ಚೆನ್ನಾಗಿರಿ. ನಿಮ್ಮಾಗೆ ನನ್ನ ಪ್ರೀತಿನ ಉಳಿಸ್ಕೋಬೇಕಂತ ಇದ್ದೀನಿ. ನಿಮ್ಮ ಆಶೀರ್ವಾದ. ಅಯ್ಯೋ, ನಮ್ಮ ಆಶೀರ್ವಾದ ಎಲ್ಲ ದೊಡ್ಡ ಮಾತು. ಅಪ್ಪ ಅಮ್ಮನ ಆಶೀರ್ವಾದ ಇರಬೇಕು. ಸುಖ ಪ್ರೀತಿಗೆ ಸಲಹೆ. ಸುಖ ಶಾಂತವಾಗಿರೋಕ್ಕೆ ಪ್ರೀತಿಗೆ ಸಲಹೆ. ಹೇಳಿದ್ವಲ್ಲ, ಒಬ್ರನ್ನೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ಬೇಕು. ಪಾಸ್ಟ್ ಅನ್ನೋದು ನಿಮ್ಮ ಪ್ರೆಸೆಂಟ್ನಲ್ಲಿ ಬರಬಾರ್ದು. ಅವ್ರದ್ದು ಏನೇ ಪಾಸ್ಟ್ ಆಗಿರಲಿ, ಪಾಸ್ಟನ್ನು ಅಲ್ಲೇ ಬಿಟ್ಬಿಡಿ. ಪ್ರೆಸೆಂಟ್ ನಿಮ್ಮ ಜೊತೆ ಹೇಗಿದ್ದಾರೆ ಅನ್ನೋದು ಮ್ಯಾಟರ್ ಆಗುತ್ತೆ. ಯಾವುದನ್ನು ಕೆತ್ಕೋಕೆ ಹೋಗಬೇಡಿ ಅಷ್ಟೇ.
ವೆನ್ ಯುವರ್ ಗುಡ್ ನ್ಯೂಸ್ ಇದು ಆಯಿತು. ಅಕ್ಕ ಒಂದು ಅಪ್ಪು ಬಾಸ್ ಹಾಕ್ಬೇಕಾ ಸಾಂಗ್ ಹಾಕ್ಬೇಕಾ? ಮೇಡಮ್ ನೀವು ಏನು ವರ್ಕ್ ಮಾಡ್ತಿದ್ದೀರಾ ಹೇಳಿದ್ರು. ನೀವು ತುಂಬ ಸೂಪರ್ ಜೋಡಿಸಸ್. ಬಟ್ ಐ ಹ್ಯಾವ್ ಒನ್ ಕ್ವಶನ್, ಡೂ ಯು ಫೈಟ್ ಡೈಲಿ ಲೈಕ್ ಎವ್ರಿ ಕಪಲ್? ಇರುತ್ತೆ. ಗಂಡ ಹೆಂಡತಿ ಅಂದಮೇಲೆ ಜಗಳ ಮುನ್ಸು ಇವೆಲ್ಲ ಕಾಮನ್. ನೀವು ಹೆಂಗೆ ನಿಮ್ಮ ವೈಫ್ಸು ಕಾಟ ತಡ್ಕೋತೀರಾ? ಸ್ಟ್ರಾಂಗ್ ಅಲ್ವಾ? ಅಯ್ಯೋ, ರಿಯಲ್ ಲೈಫ್ನಲ್ಲಿ ಕಾಟ ಕೊಡಲ್ಲ, ತುಂಬ ಸೈಲೆಂಟ್ ಅವಳು. ಸೊ ಯಾರಾದರೂ ನಮಗೆ ಎಲ್ಲಾದರೂ ಸಿಕ್ಕಿರ್ತೀರಲ್ಲ ಅವ್ರಿಗೆ ಗೊತ್ತಿರುತ್ತೆ. ನೀವೇ ಕೇಳ್ತಿರ್ತೀರ ನನ್ನನ್ನು. ಅಕ್ಕ ಮಿನಿ ತಾರೇಶ್ ಅಥವಾ ಮಿನಿ ಸ್ವಾತಿ ಬರೋದು ಯಾವಾಗ? ಈ ಕ್ವಶನ್ ಅರ್ಟ್ ಆಗಿದ್ರೆ ಸಾರಿ, ಅರ್ಟ್ ಆಗಿಲ್ಲ. ನಮಗೂ ಕೂಡ ಆಸೆ ಇರುತ್ತೆ ಅಲ್ವಾ? ಆಗುತ್ತೆ. ಆದಾಗ ಹೇಳ್ತೀನಿ, ಹೇಳ್ದಲ್ಲೇ ಇರೋಕ್ಕಾಗತ್ತಾ ನಿಮಗೆಲ್ಲ? ಅದೆಲ್ಲ ಮುಚ್ಚಿಡ್ಕೊಳ್ಳೋ ವಿಷಯನೇ ಅಲ್ಲ. ಅಕ್ಕನ ಫ್ಯಾಮಿಲಿ ಹತ್ರ ಒಂದಾಗಬೇಕು, ಆಗ್ತಾರೆ, ಹಾಗೇ ಆಗ್ತಾರೆ. ನಾನು ಭರವಸೆ ಕೊಡ್ತೀನಿ. ಅಕ್ಕ ನಿಮ್ಮ ಅಪ್ಪ ಅಮ್ಮ ಎಲ್ಲಿ ವಿಡಿಯೋ ಹಾಕಿ, ಸಮಯ ಬಂದಾಗ ಹಾಕ್ತೀವಿ, ಸಮಯ ಬರುತ್ತೆ. ವೈ ದೇ ವೇರ್ ಅಪಾರ್ಟ್ ಫ್ರಮ್ ಯು ಗೈಸ್? ಯಾರು ಅಪಾರ್ಟ್ ಆಗಿಲ್ಲ, ನಮ್ಮ ಅಪ್ಪ ಅಮ್ಮ ನಮ್ಮ ಜೊತೆನೇ ಇದ್ದಾರೆ. ನಾವು ಕೆಲಸಕ್ಕೋಸ್ಕರ ಆಚೆ ಬಂದಿರೋದೇ ಅಷ್ಟೇ. ನಾವೇ ಆಚೆ ಬಂದಿದ್ದೀವಿ ಕೆಲಸಕ್ಕೋಸ್ಕರ. ನಾನು ಮಾತಾಡ್ತೀನಿ ಅವ್ರ ಅಕ್ಕನ ಹತ್ರ ಎಲ್ಲ. ನೀವೊಂದು ಸರಿನೂ ಅವ್ರ ಮೇಲೆ ನಿಜವಾಗ್ಲೂ ಕೋಪ? ಅಯ್ಯೋ ನಾವು ಮಾಡ್ಕೊಂಡಿದ್ದೀವಿ, ನಿಜವಾಗ್ಲೂ ಏನು ಬಂತು? ಮ್ಯಾರೇಜ್ ಆಯಿತು, BA ಜಾಬ್, ಎಲ್ಲ ಉದ್ಯೋಗದ ಮಾಹಿತಿಗಳನ್ನೂ ಕೂಡ ನಾನು ಕೊಡ್ತಿರ್ತೀನಿ. ಯಾವಾಗಲೂ ನೀವು ಹಿಂಗೆ ಇರಿ ಸಿಸ್ ಆ್ಯಂಡ್ ಬ್ರೋ ಆ್ಯಂಡ್ ಬಿ ಸಪೋರ್ಟಿವ್. ನಾವು ಸಪೋರ್ಟಿವ್ ಆಗಿದ್ದೀವಿ, ನಿಮ್ಮ ಸಪೋರ್ಟು ತುಂಬಾ ಖುಷಿ ಕೊಡ್ತಾ ಇದೆ ನಮಗೆ. ವೇರ್ ಆರ್ ಯು ಫ್ರಮ್? ಹಾಸನ್. ಇಬ್ಬರು ಹಾಸನ್. ಹಾಯ್ ಬ್ಯೂಟಿಫುಲ್ ಜೋಡಿ, ಹಾಯ್. ಅಕ್ಕ ನಿಮಗೆ ಅನ್ನ ಅಂದರೆ ಎಷ್ಟಿಷ್ಟ ಮತ್ತು ನೀವು ಹೆಂಗೆ ಇಷ್ಟಪಟ್ರಿ ಅನ್ನ? ನಿಮ್ಮ ತುಂಬ ಇಷ್ಟ ಅಕ್ಕ ನನಗೆ, ಅವ್ರಿಗೆ ನೀವು ತುಂಬ ಇಷ್ಟ ಅಂತ. ನಾನು ಹೇಗೆ ಇಷ್ಟಪಟ್ಟೆ? ಎಷ್ಟಿಷ್ಟ ಅಂದರೆ ಹೇಳೋಕ್ಕಾಗಲ್ಲ ನನ್ನ ಕೈಲದೆಲ್ಲ. ಆದರೆ ಏನಕ್ಕೆ ಇಷ್ಟಪಟ್ಟೆ ಅಂತಲೂ ನನಗೆ ನಿಜ ಈಗ ಕೇಳಿದ್ರು ಗೊತ್ತಿಲ್ಲ. ಆದರೆ ಇವರು ಪ್ರತಿಯೊಬ್ಬರಿಗೂ ಮರ್ಯಾದೆ ಕೊಡ್ತಾರೆ ಗೊತ್ತಾ. ಫಸ್ಟ್ ನನ್ನನ್ನು ಇವ್ರು ಕರೆದಿದ್ದು, ಹೋಗಿ ಬನ್ನಿ, ಇಷ್ಟೊಂದು ಮರ್ಯಾದೆ ಕೊಟ್ಟು ಒಂದು ಹೆಣ್ಣು ಮಗುಗೆ ಮಾತಾಡಿಸ್ತಿದ್ದಾರೆ ಅಂದರೆ ಹಂಗೆ ಸ್ಟಾರ್ಟಿಂಗ್. ನಾನು ಮಾತಾಡೋಕೆ ಬಿಡ್ರಿ ಸ್ವಲ್ಪ. ಹುಡುಗರೆಲ್ಲ ಹಂಗೆ ಕಡೆ ಸ್ಟಾರ್ಟಿಂಗು. ನನಗೆ ಹೇಳಕ್ಕೆ ಗೊತ್ತಿಲ್ಲ ಅದ್ರ ಬಗ್ಗೆ, ನಾನು ಯಾಕೆ ಇಷ್ಟು ಇಷ್ಟಪಡ್ತೀನಿ, ಇವ್ರಂದ್ರೆ ಯಾಕೆ ಇಷ್ಟ. ನಿಮ್ಮಿಬ್ರದ್ದು ಒಂದೇ ಕ್ಯಾಸ್ಟ್ ಬಗ್ಗೆ ಮಾತಾಡಲ್ಲ ನಾವು. ನಿಮ್ಮ ಹೆಂಡತಿಯವರ ಮನೆಯವರು ಮಾತಾಡಲ್ವಾ ನಿಮ್ಮ ಜೊತೆ? ಮಾತಾಡ್ತಾರೆ ನನ್ನ ಜೊತೆ ಮಾತಾಡ್ತಾರೆ. ನೀವು ನಿಮ್ಮ ಅಮ್ಮನ ಜೊತೆ ಮಾತಾಡ್ಬೋದಲ್ವಾ? ಬರುತ್ತೆ ಟೈಮು, ಮಾತಾಡ್ತಾರೆ, ಎಲ್ಲರ ಜೊತೆನೂ ಮಾತಾಡ್ತಾರೆ. ನಿಮಗೆ ಮಗು ಬೇಕು ಅನ್ನೋ ಆಸೆ ಇಲ್ವಾ ಸರ್? ಆದಷ್ಟು ಬೇಗ ನಿಮ್ಮ ಕಂಪ್ಲೀಟೆಡ್ ಫ್ಯಾಮಿಲಿ ನೋಡಲು ಕಾಯ್ತಿದ್ದೇವೆ. ನಾವು ಕೂಡ ಕಾಯ್ತಿದ್ದೀವಿ. ಯಾರಿಗೆ ಮಗು ಅಂದರೆ ಆಸೆ ಇರಲ್ಲ ಹೇಳಿ? ನಮ್ಮ ಕಮಿಟ್ಮೆಂಟು, ನಮ್ಮ ಕೆಲಸದ ಬ್ಯುಸಿನಲ್ಲಿ ನಾವಿದ್ದೀವಿ. ಸೊ ಹಾಗೆ ಆಗುತ್ತೆ. ನಿಮ್ಮ ಸ್ವಂತ ಊರು ಪ್ಲೇಸ್ ಯಾವುದು? ಹಾಸನ್. ಅಕ್ಕನೂ ಹಾಸನೇ. ಅಕ್ಕ ನಿಮ್ಮ ಹಸ್ಬೆಂಡ್ಗೆ ಎಲ್ಲದಕ್ಕೂ ಫ್ರೀಡಮ್ ಕೊಡ್ತೀರಾ, ರಿಸ್ಟ್ರಿಕ್ಷನ್ ಮಾಡ್ತೀರಾ? ಅದಕ್ಕೆ ಅವರೇ ಹೇಳಿ, ನೀವು ಹೇಳಿ. ಇಲ್ಲ, ನನಗೆ ಎಲ್ಲದಕ್ಕೂ ಕೂಡ ಫ್ರೀಡಮ್ ಇದೆ. ಸೊ ಎಲ್ಲಿ ಯಾವುದ್ರಲ್ಲೂ ಕೂಡ ರಿಸ್ಟ್ರಿಕ್ಷನ್ ಮಾಡಲ್ಲ. ಒಂದೊಂದು ಸತಿ ಕೋಪ ಮಾಡ್ಕೋತಾಳೆ, ಅವಳ ರಿಯಾಕ್ಷನಲ್ಲೇ ಗೊತ್ತಾಗುತ್ತೆ. ಅವಾಗ ಮತ್ತೆ ಅವಳೇ ಬಯಸ್ಕೊತಾಳೆ. ಏನು ಗೊತ್ತಾ, ಒಂದೊಂದ್ಸಲ ನಾನೇ ಹೇಳ್ತೀನಿ, ಯಾವಾಗಲೂ ಯಾಕೆ ನನ್ನ ಜೊತೆನೇ ಇರ್ತೀರಾ, ಹೋಗಿ ನೀವೇ ಆಚೆ ಅಂತ ನಾನೇ ಕಳಿಸ್ತೀನಿ ಒಂದೊಂದ್ಸಲ ಅವ್ರನ್ನ. ನಿಮ್ಮದು ಎಷ್ಟು ವರ್ಷದ ಲವ್ ಆ್ಯಂಡ್ ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು? ನಾನೇ ಫಸ್ಟ್ ಪ್ರಪೋಸ್ ಮಾಡಿದ್ದು. ನಮ್ಮ ಲವ್ ಸ್ಟಾರ್ಟ್ ಆಗಿದ್ದು 2012ರಲ್ಲಿ. ನೀವೇ ಲೆಕ್ಕ ಹಾಕಬಿಡಿ. 2012, 13 ವರ್ಷ ಆಯಿತು ಲವ್ ಮ್ಯಾರೇಜ್ ನಿಮ್ಮದು. 13 ವರ್ಷ ಅಂತ ಈಗಲೇ ಹೇಳಿದ್ವಲ್ಲ ರೀಸೆಂಟಾಗಿ. ನೆಕ್ಸ್ಟ್ ಫ್ಯೂಚರ್ ಪ್ಲ್ಯಾನ್ ಏನು ಸರ್ ಆ್ಯಂಡ್ ಮೇಡಮ್? ಫ್ಯೂಚರ್ ಪ್ಲ್ಯಾನ್ ಮೆಮೊರೀಸ್ಗಳನ್ನ ಕ್ರಿಯೇಟ್ ಮಾಡಬೇಕು. ನಮಗೆ ಇಷ್ಟೊಂದು ಪ್ರೀತಿ ತೋರಿಸಿದ್ದೀರಾ. ಸೊ ನಾನು ಇಲ್ಲೇ ಹೇಳ್ಬಿಡ್ತೀನಿ, ನಿಮ್ಮ ಮನೆಗೆ ಬಂದು ಕಂಟೆಂಟ್ಗಳನ್ನ ಮಾಡ್ತೀನಿ. ನಿಮ್ಮಲ್ಲಿ ನಾವು ಒಬ್ಬರಾಗಿರ್ತೀವಿ. ಮತ್ತು ನಮ್ಮ ಅಪ್ಪ ಅಮ್ಮನ ಜೊತೆ ಮತ್ತು ಎಲ್ಲರ ಜೊತೆನೂ ಕೂಡ ಮೆಮೊರೀಸ್ ಕ್ರಿಯೇಟ್ ಮಾಡಬೇಕು. ದುಡ್ಡು ಮಾಡೋದು ಒಂದೇ ಅಲ್ಲ ಲೈಫ್ನಲ್ಲಿ, ಮೆಮೊರೀಸ್ ಅಂದರೆ ಇಷ್ಟು ಪ್ರೀತಿ ನೀವು ನಮಗೆ ತೋರಿಸ್ತಿದ್ದೀರಾ ಅಲ್ವಾ, ನಾವು ನಿಮ್ಮ ಮನೆಯವರಲ್ಲಿ ಒಬ್ಬರಾಗಬೇಕು. ಈಗ ಆಗಿದ್ದೀವಿ ಆಲ್ರೆಡಿ, ಇನ್ನು ನಿಮ್ಮ ಮನೆಗೆ ಬಂದು ಮನೆಯವರಲ್ಲಿ ಒಬ್ಬರಾಗಬೇಕು. ನೀವು ಗುಡ್ ನ್ಯೂಸ್ ಹೇಳುವುದು ಯಾವಾಗ? ಪಾಪು ಮ್ಯಾಟರ್ ಪ್ಲೀಸ್ ಇದಕ್ಕೆ ರಿಪ್ಲೈ ಕೊಡ್ತೀವಿ. ನಾವು ಗುಡ್ ನ್ಯೂಸ್ ಆದರೆ ಹೇಳಲ್ವಾ ನಿಮಗೆ? ಸುಮ್ಮನಿರ್ತೀವ? ನಿಮಗೆ ಲವ್ ಹೇಗಾಯಿತು? ಹಾಗೆ ಲವ್ ಹೆಂಗಾಯ್ತು ಅಂತ ಯಾರಿಗಂತ ಹೇಳೋಕ್ಕಾಗಲ್ಲ ಅದೆಲ್ಲ. ವಾಟ್ ವಾಸ್ ಯುವರ್ ಫಸ್ಟ್ ಇಂಪ್ರೆಷನ್ ಆಫ್ ಈಚ್ ಅದರ್ ಆ್ಯಂಡ್ ಹೌ ಲಾಂಗ್ ಹ್ಯಾವ್ ಯು ಬಿನ್ ಮ್ಯಾರಿಡ್? ನಮ್ಮದು ಲವ್ ಆಗಿ 13 ವರ್ಷ ಆಯಿತು. ಮದುವೆ ಆಗಿ 2 ವರ್ಷದ ಮೇಲೆ 5 ತಿಂಗಳಾಗಿದೆ. ಇಂಪ್ರೆಷನ್ ಏನು ಅಂದರೆ, ನಾನು ಹೇಳಿದ್ದೆ ಇಂಟರ್ವ್ಯೂನಲ್ಲೂ ಕೂಡ, ನಮ್ಮ ಅಪ್ಪ ಅಮ್ಮನ ಅವ್ರ ಅಪ್ಪ ಅಮ್ಮನಕ್ಕಿಂತ ಚೆನ್ನಾಗಿ ನೋಡ್ಕೋತಾ ಇದ್ದಾಳೆ. ಸೊ ಆ್ಯಕ್ಚುಲಿ ಅವ್ರ ಅಪ್ಪ ಅಮ್ಮನೂ ಕೂಡ ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ಲು ಅವಳು. ಸೊ ನನಗೆ ಆ ನಂಬಿಕೆ ಇದೆ, ನಾನಿಲ್ಲ ಅಂದ್ರೂ, ಅಕಸ್ಮಾತ್ ನಾನಿಲ್ಲ ಅಂದ್ರೂ ಕೂಡ
ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋತಾಳೆ ಅನ್ನೋ ಕಾನ್ಫಿಡೆಂಟ್ ನನಗಿತ್ತು. ಸೊ ಹಾಗಾಗಿನೇ ಅವಳನ್ನ ಮದುವೆ ಆಗಿದ್ದು. ಸೊ ಅಷ್ಟು ನಾನು ನಂಬ್ತೀನಿ ಅವಳನ್ನ. ಈ ಥರ ಎಲ್ಲ ಎಮೋಷನಲ್ ಮಾಡಬೇಡಿ, ನನ್ನ ಗೊತ್ತಾನೆ, ಸುಮ್ಮನಿರಿ. ಸ್ವಾತಿ ಅಕ್ಕನ ಪೇರೆಂಟ್ಸು ಇವಾಗಲೂ ಅವ್ರ ಜೊತೆ ಮಾತಾಡಲ್ವಾ? ಇಲ್ಲಿವರೆಗಾದರೂ ಒಂದು ಕಾಲ ಆದರೂ ಮಾಡ್ತಿರ್ತಾರೆ. ಅವ್ರ ಅಪ್ಪ ಮಾಡ್ತಾರೆ ಅವಾಗವಾಗ, ಮತ್ತು ಅವ್ರ ಅಕ್ಕನೂ ಮಾಡ್ತಿರ್ತಾರೆ. ನಾನು ಅವ್ರ ಅಕ್ಕನ ಜೊತೆ ಮಾತಾಡ್ತಿರ್ತೀನಿ, ಮಾಡ್ತಾರೆ. ಟೆಲ್ ಮಿ ಯುವರ್ ಲವ್ ಸ್ಟೋರಿ ಇನ್ ಒನ್ ವರ್ಡ್. ಎಂಡ್ಲೆಸ್ ಹೇಳ್ತಿದ್ದೀನಲ್ಲ. ನಮ್ಮದು ಮದುವೆ ಆಗಿದೆ ಅವಾಗ. ನಿಮ್ಮ ಜೋಡಿ ತುಂಬ ಚೆನ್ನಾಗಿದೆ. ಎಷ್ಟು ವರ್ಷ ಆಯಿತು ಸಿಸ್ ಮ್ಯಾರೇಜ್ ಆಗಿ? 2 ವರ್ಷ. ಒಬ್ರನ್ನೊಬ್ರು ಹೇಗೆ ಅರ್ಥ ಮಾಡ್ಕೋತೀರಿ? ನೀವು ಹೇಗೆ ಮೋಟಿವೇಟ್ ಆಗ್ತೀರಾ ಬ್ರೋ? ಒಬ್ರನ್ನೊಬ್ರು ಹೇಗೆ ಅರ್ಥ ಮಾಡ್ಕೋತೀರಾ? ನಾನು ನನ್ನ ಹೆಂಡತಿ. ಸೊ ಮೊನ್ನೆವ್ರನ್ನ ನಾವು ನಮ್ಮಿಬ್ಬರ ಮಧ್ಯೆ ಬಿಡ್ಕೊಳಕ್ಕೆ ಹೋಗಲ್ಲ. ಸೊ ಅಲ್ಲದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗಲ್ಲ. ಅಲ್ಲಿದ್ದು ಅಲ್ಲಿ ಆ ಜಗಳ ಆಯ್ತಾ, ಆ ಜಗಳ ಅಲ್ಲಿಗೆ ಬಿಟ್ಬಿಡ್ತೀನಿ. ಅದನ್ನ ಮತ್ತೆ ಕ್ಯಾರಿ ಮಾಡ್ಕೊಂಡು ಹೋಗೋದು ಅವೆಲ್ಲ ಮಾಡೋದಕ್ಕೆ ಹೋಗಲ್ಲ. ನನ್ನ ಮನಸ್ಸಿನ ಮಾತು ಇವರೇ ಹೇಳಾಯ್ತು. ನೀವು ಯಾವಾಗಲೂ ಖುಷಿಯಾಗಿರಿ ಸಿಸ್, ಅಷ್ಟೇ ಸಾಕು. ಖುಷಿಯಾಗಿ ನೋಡ್ಕೊತಿರ್ತಾರೆ. ನಿಮ್ಮ ಜೋಡಿ ಸೂಪರ್ ಬ್ರದರ್. ನಿಮ್ಮ ರೀಲ್ಸ್ ಕೂಡ ಸೂಪರ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಜೋಡಿ ನಿಮ್ಮಿಬ್ರದ್ದು. ಅಯ್ಯೋ, ಈ ಕ್ಯಾಸ್ಟ್ ಬಗ್ಗೆ ಯಾಕೆ ಇಷ್ಟೊಂದು? ಫುಲ್ ಜೋರ್. ಬಿ ಹ್ಯಾಪಿ. ವಿಚ್ ಇಯರ್ ಬೋತ್ ಆರ್ ಸ್ಟಾರ್ಟಿಂಗ್? ಅದೇ 2012 ಎಂಡಿಂಗಲ್ಲಿ. ವೆನ್ ಐ ಫೈಟ್ ಡೂ ಯು ಬ್ರಿಂಗ್ ಆಲ್ ಯುವರ್ ಪಾಸ್ಟ್ ಬ್ಯಾಡ್ ಥಿಂಗ್ಸ್ ಇನ್ ಫೈಟ್ ಆರ್ ಜಸ್ಟ್ ಪ್ರೆಸೆಂಟ್ ಸಿಚುವೇಶನ್? ಇಲ್ಲ, ಬರೀ ಪ್ರೆಸೆಂಟಲ್ಲಿ ಜಗಳ ಆಡಿ ಒಂದು 5 ನಿಮಿಷಕ್ಕಷ್ಟೇ ಅದು. ಸೊ ಅದೇ ತಪ್ಪಾಗುತ್ತೆ. ನೀವು ಪಾಸ್ಟಿಂದು ಪ್ರೆಸೆಂಟಿಗೆ ತೊಗೊಬಂದರೆ ಅಲ್ಲೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದು, ಅಲ್ಲೇ ಅದು ಬಾಂಧವ್ಯಗಳು ಬೇರೆ ಬಿರುಗ್ಬಿಡೋದು. ಇನ್ನೊಂದು, ನೀವೇನಾದರೂ ಇವಾಗ ಜಗಳ ಆಡಿದ್ರಿ ಅಂದ್ಕೊಳ್ಳಿ, ಒಂದು 5 ನಿಮಿಷದಲ್ಲೇ ಕುತ್ಕೊಂಡು ಅದನ್ನೆಲ್ಲ ಮುಗಿಸ್ಬಿಡಿ. ಮತ್ತೆ ಅದನ್ನ ಕ್ಯಾರಿ ಮಾಡೋಕ್ಕೆ ಹೋಗಲೇಬಿಡಿ ಯಾವತ್ತು. ನಾವು ನಿಮ್ಮನ್ನು ಒಂದ್ಸರಿ ಮೀಟ್ ಮಾಡ್ಬೋದಾ ಅನ್ನಕ್ಕ? ಖಂಡಿತವಾಗ್ಲೂ ಅದಕ್ಕೆ ಟೈಮ್ ಬರುತ್ತೆ. ನಾನು ಹೇಳ್ತಾ ಇದ್ದೀನಲ್ಲ, ಮತ್ತೆ ಹೇಳ್ತಾ ಇದ್ದೀನಿ. ತುಂಬ ದೂರ ಇಲ್ಲ. ಎಲ್ಲರನ್ನೂ ಮೀಟ್ ಮಾಡ್ತೀವಿ, ಎಲ್ಲರ ಮನೆಗೂ ಕೂಡ ಬರ್ತೀವಿ. ನೀವು ನಮಗೆ ಏನೇನು ಮಾಡಾಕ್ತೀರಾ ಅದನ್ನ ಹೇಳಿ. ಹಾಯ್ ಅಣ್ಣ, ಅದಕ್ಕೆ ಐ ಆಮ್ ಬಿಗ್ ಫ್ಯಾನ್ ಆಫ್ ಯು. ಯುವರ್ ವಿಡಿಯೋಸ್ ಆರ್ ಆಸಮ್. ಐ ಆಮ್ ವೇಟಿಂಗ್ ಟು ಮೀಟ್ ಯು. ಹೇಳಿದ್ನಲ್ಲ, ಮೀಟ್ ಮಾಡ್ತೀವಿ. ಲವ್ ಮ್ಯಾರೇಜಾ ನಿಮ್ಮದು? ಹೌದು. ಐಸಿಸ್ ವಿಡಿಯೋ ತುಂಬ ಚೆನ್ನಾಗಿ ಮಾಡ್ತೀರಾ ನೀವು ಬ್ರೋ. ಸೂಪರ್ ಜೋಡಿ. ಥ್ಯಾಂಕ್ ಯು. ನೀವು ಈಗ ಎಲ್ಲೇ ಸ್ಟೇ ಆಗಿದ್ದೀರಾ? ನಿಮ್ಮಿಬ್ರು ಜಾಬ್ ಏನು? ನಮ್ಮಿಬ್ರು ಜಾಬ್ ಆಲ್ರೆಡಿ ಏನಾಗಿದೆ, ನಾವು ಸ್ಟೇ ಆಗಿರೋದು ಕೊಯಮತ್ತೂರು. ಯಾಕಂದರೆ ಬಾಷ್ ಕಂಪ್ನಿ ಇರೋದೆ ನನಗೆ ಗೊತ್ತಿರೋಂಗೆ 3 ಲೊಕೇಶನಲ್ಲಿ. ಇಲ್ಲ 4. ಹೈದ್ರಾಬಾದು, ಕೊಯಮತ್ತೂರು, ಬ್ಯಾಂಗ್ಳೂರು ಮತ್ತು ಪುಣೆ. ಬ್ಯಾಂಗ್ಳೂರು ಬೇಸ್ ಲೊಕೇಶನ್ನು. ಸೊ ನಮ್ಮ ಪ್ರಾಜೆಕ್ಟ್ ಇರೋದು ನನ್ನ ಕೊಯಮತ್ತೂರಲ್ಲಿ. ಹಾಗಾಗಿ ನಾನು ಎಲ್ಲಿದ್ದೀನಿ, ನನಗೋಸ್ಕರ ನನ್ನ ಹೆಂಡತಿ ಅವರು ಬಂದ್ಬಿಟ್ರು. ಎಷ್ಟು ದುಡ್ಡು ಬರುತ್ತೆ ನಿಮಗೆ ಫ್ರಮ್ ಬೋತ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬ್ ಸಪ್ರೇಟ್ಲಿ? ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಪೇ ಮಾಡೋದಿಲ್ಲ. ಯಾವುದೇ ವ್ಯೂಸ್ ಆ್ಯಂಡ್ ಲೈಕಿಗೆಲ್ಲ ಇನ್ಸ್ಟಾಗ್ರಾಮಿಂದ ಅಮೌಂಟ್ ಬರೋದಿಲ್ಲ. ಅದರಲ್ಲಿ ಪ್ರಮೋಷನ್ ಮಾಡ್ತೀವಲ್ಲ, ಅದು ಪ್ರಮೋಷನ್ ಯಾವುದು ಅಂದರೆ ಒಳ್ಳೆ ಪ್ರಮೋಷನ್ಗಳು ಬರೋದೆಲ್ಲ ಸೀರೆ ಪ್ರಮೋಷನ್ ಬರುತ್ತೆ, ಇಲ್ಲ ಬ್ಯೂಟಿ ಪ್ರಾಡಕ್ಟ್ ಬರುತ್ತೆ. ಪಾಪ ಅವರೇ ಇವಾಗ ಸ್ಟಾರ್ಟಪ್ ಮಾಡ್ತಿರ್ತಾರೆ, ಅವ್ರ ಹತ್ರ ಡಿಮ್ಯಾಂಡ್ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಸೊ ಇನ್ಸ್ಟಾಗ್ರಾಮಲ್ಲಿ ಆ ರೇಂಜಿಗೆಲ್ಲ ಪ್ರಮೋಷನ್ ಅಂದರೆ ಈ ಏನೇನೋ ಮಾಡ್ತಾರಲ್ಲ ಬೆಟ್ಟಿಂಗು ಮತ್ತು ಅವೆಲ್ಲ ನಾವು ಮಾಡೋಕ್ಕೆ ಹೋಗಲ್ಲ. ಅದರಿಂದ ಆದರೆ ದುಡ್ಡು ಚೆನ್ನಾಗಿ ಬರುತ್ತೆ. ಇನ್ನು ಯೂಟ್ಯೂಬ್ನಲ್ಲಿ ಹೇಳೋದಾದರೆ ನಾವು ಮಾಡೋದು ಶಾರ್ಟ್ಸ್ ವೀಡಿಯೋಸ್ ಜಾಸ್ತಿ ಆಗ್ತಾ ಇರ್ತೀವಿ. ಸೊ ಶಾರ್ಟ್ಸಿಗೆ ಆದಾಯ ಕಮ್ಮಿ. ನಿಮಗೆ ಗೊತ್ತಿರುತ್ತೆ, ಸಾಮಾನ್ಯವಾಗಿ ಶಾರ್ಟ್ಸಿಗೆಲ್ಲ ಅಷ್ಟೊಂದು ಇನ್ಕಮ್ ಬರಲ್ಲ. ಲೆಂತಿ ವಿಡಿಯೋಸಿಗೆ ಮಾತ್ರ ಜಾಸ್ತಿ ಆದಾಯ ಬರೋದು, ಶಾರ್ಟ್ಸಿಗೆ ಬರಲ್ಲ. ನಾವು ಇನ್ನೂ ನಿಮಗೆ ಇದ್ರ ಬಗ್ಗೆ ನಾವು ಬೇಕಾದ್ರೆ ನಿಮಗೆ ಡೀಟೇಲ್ ಆಗಿ ಇನ್ನೂ ಹೇಳ್ತೀವಿ. ಬಟ್ ಶಾರ್ಟ್ಸಿಗೆ ಅಷ್ಟು ಬರಲ್ಲ. ನಿಮ್ಮ ಜೋಡಿ ಅಂದರೆ ತುಂಬ ಇಷ್ಟ ಅಕ್ಕ. ಮತ್ತು ನನಗೆ ತುಂಬ ಆಸೆ ಅಂದರೆ ನಿಮ್ಮನ್ನು ಮೀಟ್ ಆಗಬೇಕು ಅಂತ. ಎಲ್ಲನೂ ಮೀಟ್ ಮಾಡ್ತೀವಿ. ಸಾಕು, 15 ನಿಮಿಷ ಆಯಿತು. ಜಾಸ್ತಿ ರಿಪೀಟೆಡ್ ಕ್ವಶನ್. ಆ ಕ್ವಶನ್ಗೆಲ್ಲ ಆನ್ಸರ್ ಮಾಡಾಗಿದೆ. ನಾಳೆ ಹೊಸ ಕ್ವಶನ್ಸ್ಗಳು ಬಂದಿರುತ್ತೆ, ಅದಕ್ಕೆ ಆನ್ಸರ್ ಮಾಡ್ತೀವಿ. ನೀವು ಮದುವೆ ಆದಾಗ ನಿಮ್ಮ ಸ್ಯಾಲ್ರಿ ಎಷ್ಟು? 13,000. ನೀವು ಇಲ್ಲಿಗೆ ಶಿಫ್ಟ್ ಆಗಿದ್ರಿ? ಇಲ್ಲ ಇಲ್ಲಿಗೆ ಶಿಫ್ಟ್ ಆಗಿದೆ. ಇಲ್ಲಿ ಚೆನ್ನಾಗಿ ಬರ್ತಿತ್ತು. ಅವಾಗ ಮೈಸೂರಲ್ಲಿ ಇದ್ದಾಗ ಅವಾಗ 7. ಅಲ್ಲಿ ಕಮ್ಮಿ ಇದ್ದಂತ ನೀವೇ ಎಕ್ಸ್ಪೆಕ್ಟೇ ಮಾಡಲ್ಲ. ನೀವೇ ಅನ್ಕೋತೀರಾ ಸುಳ್ಳು ಹೇಳ್ತಿದೀವಿ ಅಂತ. ಇಲ್ಲ ನಾನು ಇನ್ನೂ ಕೆಲಸಕ್ಕೆ ಹೋಗಿರ್ಲಿಲ್ಲ. ಆಗಲೇ ಇವಳು ಮನೆ ಕರ್ಕೊ ಬಂದ್ಬಿಟ್ಟಿದ್ಲು.
ಇವ್ರ ಅಪ್ಪನ. ಸುಮ್ಮನಿರ್ರಿ. ವೆನ್ಯುಲಿಗೆ ಗುಡ್ ನ್ಯೂಸ್. ಎಲ್ಲರೂ ಗುಡ್ ನ್ಯೂಸ್ ಬಗ್ಗೆನೇ ಕೇಳೋದಾಯಿತು. ಆದಷ್ಟು ಬೇಗ ಕೊಡ್ತೀವಿ. ನಿಮ್ಮಿಬ್ಬರಲ್ಲಿ ಫಸ್ಟ್ ಯಾರು ಪ್ರಪೋಸ್ ಇವಕ್ಕೆಲ್ಲ ಹೇಳಾಗಿದೆ. ಅಕ್ಕ ನೀವು ಯಾವ ಊರು, ಸೈಟ್ ಯಾವುದಲ್ಲಿ? ಹಾಸನ್. ಓಕೆ, ಇವತ್ತಿಗೆ ಸಾಕು ಅನಿಸುತ್ತೆ. ತುಂಬ ಕ್ವಶನ್ಸ್ಗಳು ಹೇಳಿದ್ದೀವಿ. ಸೊ ಮುಂದಿನ ಕ್ವಶನ್ಗಳನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಹೇಳ್ತೀವಿ. ಇದು ರಿಪೀಟೆಡ್ ಕ್ವಶನ್ ಆಯಿತು. ನಿಮ್ಗೆ ಇನ್ನೂ ಕೇಳಬೇಕು ಅಂತಿದ್ರೆ ಕ್ವಶನ್ಸ್ಗಳನ್ನ ಇಂಟ್ರೆಸ್ಟಿಂಗ್ ಆಗಿ ಕೇಳಿ. ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಇನ್ನೂ ಇರುತ್ತೆ, ಅದು ಇನ್ನು ಸಂಜೆ ತನಕ ಇರುತ್ತೆ. ಈ ವಿಡಿಯೋ ಅದೇ ಬೆಳಗ್ಗೆ ಬಂದಿರುತ್ತೆ 7:45ಗೆ. ಸೊ ಇನ್ನೊಂದೇನೆಂದರೆ ನಾವು ಕಂಟಿನ್ಯೂಸ್ ಆಗಿ ಲಾಗ್ಸ್ಗಳನ್ನ ಎಂಟರ್ಟೈನ್ಮೆಂಟ್ ಮಾಡೋ ವೀಡಿಯೋಸ್ಗಳನ್ನ ಹಾಕಬೇಕು ಅಂತ ಇದ್ದೀವಿ. ಸೊ ಇಲ್ಲಿರೋದ್ರಿಂದ ಇಬ್ಬರೇ ಇರೋದ್ರಿಂದ ಇಬ್ಬರಲ್ಲಿ ಎಷ್ಟು ನಿಮ್ಮನ್ನು ನಗ್ಸೋದಕ್ಕೆ ಪ್ರಯತ್ನ ಆಗುತ್ತೋ ಅಷ್ಟು ನಗ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನಮ್ಮ ಯಜಮಾನ್ರು ನನ್ನನ್ನು ಮಾತಾಡೋಕೆ ಬಿಡಲ್ಲ. ಸೊ ಇವರೇನು ಮಾತಾಡಪ್ಪ ಆಯ್ತು. ಹಾಂ, ಇಲ್ಲ ಹಂಗೇನಿಲ್ಲ. ಆದಷ್ಟು ನಾವು ನಿಮ್ಮನ್ನು ನಗಿಸ್ತೀವಿ. ನಮಗೆ ಅದೇ ಥರ ನಿಮ್ಮ ಪ್ರೀತಿ, ವಿಶ್ವಾಸ ಹಾಗೆ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ಅಂತ ಕೇಳ್ಕೊತೀವಿ. ಹಾಗೆ ನಾಳೆ ಇನ್ನೊಂದು ಇದರಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋ ಕ್ವಶನ್ ಕೇಳಿ. ಮತ್ತೆ ಇದೇ ಥರ ರಿಪೀಟ್ ಕ್ವಶನ್ ಮಾತ್ರ ಕೇಳಕ್ಕೆ ಹೋಗಬೇಡಿ. ಈ ವಿಡಿಯೋ ನಾಳೆ ಕಂಟಿನ್ಯೂ ಮಾಡ್ತೀವಿ. ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತೀವಿ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೋತಿದ್ದೀನಿ. ಮಾತಾಡುವಲ್ಲಿ ತನಕ ಕ್ವಶನ್ಸ್ಗಳನ್ನೆಲ್ಲ ಅವ್ರದ್ದು ಹಾಕೋಣ ಇಲ್ಲಿಗೆ. ಸರಿ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್. ಬಾಯ್. ತಡಿಯೇ, ನಾನು ಮಾತಾಡ್ತೀನಿ. ಅಲ್ಲಿ ತನಕ ಎಂಗೇಜಿಂಗ್ ಹೆಂಗಿರೋ. ಹಾಂ, ಹಾಗೆ ನೀವೇನಾದರೂ ನಮ್ಮ ವಿಡಿಯೋನ ಬೆಳಗ್ಗೆ ನೋಡ್ತಿದ್ರೆ ನಿಮಗೆ ಗುಡ್ ಮಾರ್ನಿಂಗ್. ಹಾಗೆ ಮಧ್ಯಾಹ್ನ ನೋಡ್ತಿದ್ರೆ ಇದೊಂದೇ ಹೇಳೋದವಳು, ಇದನ್ನೇನು ಹೇಳಲ್ಲ. ಇದೊಂದೇ ಹೇಳೋದವಳು. ಇವಳು ಕರ್ಕೊಂಡು ನಾನು ವಿಡಿಯೋ ಮಾಡಬೇಕು ಎಂಟರ್ಟೈನ್ಮೆಂಟು. ಬೆಳಗ್ಗೆ ನೋಡ್ತಿದ್ರೆ, ಮಧ್ಯಾಹ್ನ ನೋಡ್ತಿದ್ರೆ, ಈವ್ನಿಂಗ್ ನೋಡ್ತಿದ್ರೆ, ಇದು ಬಿಟ್ಟು ನೀನು ಬೇರೆದು ಮಾತಾಡು ಅಂತಿರೋದು.